ಟ್ರೈಲರ್ ಮತ್ತೆ ಟೀಸರ್ ಬಿಡೋದ್ರಿಂದ ಆಡಿಯನ್ಸ್‌ಗೆ ಸಿನಿಮಾನ ನೋಡ್ಬೇಕು ಅನ್ನೋ ಕ್ಯೂರಿಯಾಸಿಟಿನ ಡೆವಲಪ್ ಮಾಡಬೇಕು. ಆ ವಿಚಾರದಲ್ಲಿ 45 ಸಿನಿಮಾ ಸಕ್ಸೀಡ್ ಆಗಿದೆ ಅಂತ ಅನಿಸ್ತಾ ಇದೆ. ಸೊ ನೀವು ಈಗಾಗಲೇ ಟ್ರೈಲರ್‌ನ ನೋಡಿರ್ತೀರಾ. ಬನ್ನಿ ನನಗೆ ಅನ್ಸಿರೋ ಕೆಲವೊಂದು ವಿಷಯದ ಬಗ್ಗೆ ಈ ವಿಡಿಯೋದಲ್ಲಿ ಮಾತಾಡೋಣ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಅರ್ಜುನ್ ಜನ್ಯ ಅವರು ಮ್ಯೂಸಿಕ್ ಡೈರೆಕ್ಟರ್. ಫಸ್ಟ್ ಈ ಸಿನಿಮಾ ಅನೌನ್ಸ್ ಆದಾಗ ಯಾಕೆ ಮ್ಯೂಸಿಕಲ್ಲೇ ಚೆನ್ನಾಗಿದಾರಲ್ಲ ಅಂತ ಅನ್ಸಿತ್ತು. ಬಟ್ ಇಲ್ಲ, ಟ್ರೈಲರ್ ಮತ್ತೆ ಟೀಸರ್‌ನ ನೋಡಿದ್ರೆ ಡಿಫ್ರೆಂಟ್ ಆಗಿ ಏನೋ ಟ್ರೈ ಮಾಡಿದ್ದಾರೆ. ಸಿಂಪಲ್ ಆಗಿ ಟ್ರೈಲರ್ ನೋಡಿದ್ರೆ ಉಪೇಂದ್ರ ಅವರ ಕ್ಯಾರೆಕ್ಟರ್ ಯಮನ ಪಾತ್ರದ ತರ ಕಾಣುತ್ತೆ. ಶಿವಣ್ಣ ಅವರ ಕ್ಯಾರೆಕ್ಟರ್ ಶಿವ ಅಂಡ್ ಕಾಮನ್ ಮ್ಯಾನ್ ಪಾತ್ರ ರಾಜ್ ಬಿ ಶೆಟ್ಟಿ ಅವರದ್ದು. ಈ ಕಾಮನ್ ಮ್ಯಾನ್ಗೆ ಏನೋ ತೊಂದರೆ ಆಗಿದೆ ಯಮನಿಂದ, ಹಾಗಾಗಿ ಅವರನ್ನ ಸೇಫ್ ಮಾಡೋ ಪಾತ್ರ ಶಿವಣ್ಣ ಅವರದ್ದು ಅಂತ ಅನಿಸ್ತಾ ಇದೆ. ಶಿವನಿಗೂ ಹಾಗೆ ಯಮ ಇವರ ನಡುವೆ ಬ್ಯಾಟಲ್ ಆಗೋ ಸ್ಟೋರಿ ಮಾರ್ಕಂಡೇಯನ ಕತೆ. ಸೊ ಈ ಕತೆನ ಬೇಸ್ ಆಗಿ ಇಟ್ಕೊಂಡು ಇನ್ನ ಹೆಚ್ಚು ಎಲಿಮೆಂಟ್ಸ್ನ ಆಡ್ ಮಾಡಿ ಕತೆ ಮಾಡಿದಾರೇನೋ ಕಾದು ನೋಡ್ಬೇಕು. ಇನ್ನೂ ಹೆಚ್ಚಾಗಿ ಪ್ರತಿಯೊಂದು ಫ್ರೇಮ್ಸ್ನ ನೋಡಿದಾಗ ಇಂಟ್ರೆಸ್ಟಿಂಗ್ ಅಂತ ಅನಿಸ್ತು. ಇದೇ ಆಗಿರ್ಬೋದು ಅಂತ ಹೇಳೋ ಥರ ಯಾವ ಫ್ರೇಮು ಸಿಗ್ಲಿಲ್ಲ. ಬಟ್ ಇನ್ನ ತುಂಬಾ ಎಲಿಮೆಂಟ್ಸ್ನ ಬಿಟ್ಕೊಟ್ಟಿಲ್ಲ. ಈ ಫ್ರೇಮಲ್ಲಿ ನಂದಿ ಮೇಲೆ ಕೂತಿರೋರು ಶಿವಣ್ಣನ್ ತರ ಕಾಣ್ತಾ ಇದ್ದಾರೆ. ನನ್ನ ಪ್ರಕಾರ ಈ ವಾರ್ ಪೋರ್ಷನ್ ಏನಿದೆಯೋ ಅಲ್ಲಿ ಉಪೇಂದ್ರ ಅವರ ಶೇಡ್ ಬೇರೆ ಇರುತ್ತೇನೋ. ಈ ಫ್ರೇಮಲ್ಲಿ ಅವರ ಕೈ ನೋಡಿದ್ರೆ ಹಾಗನಿಸ್ತಾ ಇದೆ. ಅಂದ್ರೆ ಕಥೆಯಲ್ಲಿ ಎರಡು ಪ್ರಪಂಚ ಇದೆ. ಒಂದು ನಾರ್ಮಲ್ ಹ್ಯೂಮನ್ ಲೈಫ್ ಏನಿರುತ್ತೋ ಅದು, ಇನ್ನೊಂದು ಬೇರೆ. ಅಂದ್ರೆ ಅದು ಫ್ಯೂಚರಿಸ್ಟಿಕ್ಕಾ, ಬೇರೆ ಗ್ರಹನ, ಇಲ್ಲ ಏಲಿಯನ್ಸ್ ಎಲ್ಲ ಇರ್ತಾರಾ ಗೊತ್ತಿಲ್ಲ. ಬಿಕಾಸ್ ಈ ಫ್ರೇಮ್ ಅಲ್ಲಿ ಕೆಳಗಡೆ ಅಬ್ಸರ್ವ್ ಮಾಡಿದ್ರೆ ಡಿಫ್ರೆಂಟ್ ಆಗಿದೆ ಆ ಕ್ರಿಯೇಚರ್ಸ್. ಇಲ್ಲಿ ಯಾರೋ ಜಂಪ್ ಮಾಡ್ತಾ ಇದ್ದಾರೆ, ಅವರ ಕೈಯಲ್ಲಿ ಗದೆ ಇದೆ. ಮತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಅನ್ಸಿದ್ದು ಈ ಡೈಲಾಗ್ ಅದನ್ನ ತೋರಿಸಿದಂತ ರೀತಿ. ಅಲ್ಲಿ ಘೋರಿ ನೋಡ್ತಿದ್ಯಲ್ಲ, ಆ ಘೋರಿ ಮಧ್ಯ ಮನುಷ್ಯ ಹುಟ್ಟಿದ ದಿನಾಂಕ ಅಂದ ತಕ್ಷಣ ಶಿವಣ್ಣನ ತೋರಿಸ್ತಾರೆ, ಅವರೇ ಶಿವ. ಸಾಯೋ ದಿನಾಂಕ ಅಂದ ತಕ್ಷಣ ಉಪೇಂದ್ರ ಅವರನ್ನ ತೋರಿಸ್ತಾರೆ, ಅವರೇ ಯಮ. ಆ ನಡುವೆ ಇರೋ ಸಣ್ಣ ಡ್ಯಾಶ್ ಮನುಷ್ಯನ ಇಡೀ ಜೀವನ ಅಂದ ತಕ್ಷಣ ರಾಜ್ ಬಿ ಶೆಟ್ಟಿ ಅವರನ್ನ ತೋರಿಸ್ತಾರೆ, ಅವರೇ ಕಾಮನ್ ಮ್ಯಾನ್. ಇದನ್ನ ಟ್ರೈಲರ್ ಅಲ್ಲಿ ಪ್ರೆಸೆಂಟ್ ಮಾಡಿದ ರೀತಿ ಇಷ್ಟ ಆಯ್ತು. ಕಥೆಯ ಕೋರ್ ಎಲಿಮೆಂಟ್ ನ ಡೈಲಾಗ್ ಅಲ್ಲೇ ಹೇಳಿದ್ದಾರೆ. ರಾಜ್ ಬಿ ಶೆಟ್ಟಿ ಅವರಿಗೆ ಮಾತ್ರ ಶಿವಣ್ಣ ಕಾಣಿಸ್ತಾ ಇರ್ತಾರ, ಈ ಕ್ವಶನ್ ಅರೈಸ್ ಆಯ್ತು ನನ್ಗೆ. ಬಟ್ ಹಾಗೆ ನೋಡಕ್ ಹೋದ್ರೆ ಉಪೇಂದ್ರ ಅವರ ಜೊತೆ ಡೈಲಾಗ್ ಇದೆ, ಕಾದು ನೋಡ್ಬೇಕು. ಅರ್ಜುನ್ ಜನ್ಯ ಅವರು ಇಬ್ರು ಸೂಪರ್ ಸ್ಟಾರ್ಸ್ ನ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ. ಉಪೇಂದ್ರ ಅವರನ್ನ ಈ ತರ ಡಿಫ್ರೆಂಟ್ ಕ್ಯಾರೆಕ್ಟರೈಸೇಷನ್ ಇಂದ ನೋಡೋದಕ್ಕೆ ಜನ ಇಷ್ಟಪಡ್ತಾರೆ. ಮತ್ತೆ ಶಿವಣ್ಣ ಅವರ ಪಾತ್ರ ತುಂಬಾ ಕಾಮ್ ಆಗಿ ಸೆಟಲ್ ಆಗಿ ತೋರಿಸಿದ್ದಾರೆ. ಮತ್ತೆ ಕ್ಲೈಮ್ಯಾಕ್ಸ್ ಅಲ್ಲಿ ಬರೀ ಈ ಶಾಟ್. ಸೊ ಅವರ ಸ್ಟ್ರೆಂತ್ಗೆ ತಕ್ಕಂತೆ ಪ್ರಾಪರ್ ಆಗಿ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇದೆ. ಮತ್ತೆ ಈ ಫ್ರೇಮ್ ಅಲ್ಲಿ ಗರುಡ ಗಮನ ವೃಷಭವಾಹನ ಪೋಸ್ಟರ್ ಕಾಣುತ್ತೆ. ಅಂಡ್ ಇದು ಹಿಮಾಲಯನ, ಇಲ್ಲಿ ಉಪೇಂದ್ರ ಅವರು ಈ ತರ ಯಾಕೆ ಮಾಡ್ತಾ ಇದ್ದಾರೆ, ಹೀಗೆ ಸಾಕಷ್ಟು ಕ್ವಶನ್ಸ್ ಇದೆ. ಆನ್ಸರ್ ಡಿಸೆಂಬರ್ 25ಕ್ಕೆ ಸಿಗುತ್ತೆ. ಟೆಕ್ನಿಕಲ್ ವಿಚಾರಕ್ಕೆ ಬಂದ್ರೆ ಡೀಸೆಂಟ್ ಆಗಿದೆ ಅಂತ ಅನಿಸ್ತು. ಸೊ ಟ್ರೈಲರ್ ನನಗೆ ಪರ್ಸ್ನಲಿ ವರ್ಕ್ ಆಯ್ತು. ನಿಮಗೆ ಏನು ಅನಿಸ್ತು ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಪ್ಲೀಸ್ ಸಪೋರ್ಟ್ ಅಸ್. ಮತ್ತೆ ಯೂನಿ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.